ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪರಶುರಾಮಪುರಕ್ಕೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದೀನಿ. 2ರಿಂದ 3 ಕಿಲೋಮೀಟರ್. ಇದು 24 ಎಕರೆ ಮಾರುವಂಥ ಜಮೀನು. ಆರಂಭದಲ್ಲಿ ನಿಮಗೆ ತಾರ್ ರೋಡಿಂದ ಈ ಜಮೀನಿಗೆ ದಾರಿಯನ್ನು ತೋರಿಸಿದ್ದೀನಿ. ಸಪ್ರೇಟಾಗಿ ದಾರಿ ಇದೆ ಈ ಜಮೀನಿಗೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಯಿಂದ ಇಲ್ಲಿಗೆ 33 ಕಿಲೋಮೀಟರ್ ಆಗುತ್ತೆ. ಪರಶುರಾಮಪುರದಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಪಕ್ಕದ ವಿಲೇಜಿಂದ 1 ಕಿಲೋಮೀಟರ್ ಆಗುತ್ತೆ. ಪರ್ಫೆಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ. ಇದು 24 ಎಕರೆ ಮಾರುವಂಥ ಜಮೀನು. ಆರಂಭದಲ್ಲಿ ಒಂದು ಗೇಟ್ ಇದೆ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದು ಗೇಟ್ ಇದೆ, ಸಪ್ರೇಟಾಗಿ ತಾರ್ ರೋಡಿಂದ ಇಲ್ಲಿಗೆ 40 ಅಡಿ ರೋಡು ನೇರವಾಗಿದೆ. 30 ಅಡಿ ರೋಡು ಅಲ್ಲಿಂದನೂ ನೇರವಾಗಿ ಈ ಜಮೀನಿಗೆ ಇದೆ. ಈ ಹಿಂದೆ ತುಂಬ ಚೆನ್ನಾಗಿತ್ತು ಈ ತೋಟ. ಕೆಲವು ಕಾರಣಗಳಿಂದ, ಅಂದರೆ ಇದನ್ನು ಮೇಂಟೆನೆನ್ಸ್ ಮಾಡಿದೇನೆ ಈ ರೀತಿ ಇದೆ. ನೋಡ್ರಿ ಈ ಜಮೀನು. ಇದೆಲ್ಲ ಈ ಗಿಡ ಏನು ಒಣಗಿರೋ ಗಿಡ ಕಾಣಿಸ್ತಾ ಇದೆ, ಇದೆಲ್ಲ ಹೆಬ್ಬೇವು. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು. ಜೊತೆಗೆ ಮೊದಲಿಗೆ ಬೆಂಗಳೂರಿಂದ ಇಲ್ಲಿಗೆ 230 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗಕ್ಕೆ 63 ಕಿಲೋಮೀಟರ್ ಆಗುತ್ತೆ. ಇನ್ನು ವೇದವತಿ ನದಿಯಿಂದ ಇಲ್ಲಿಗೆ ಒಂದು 800 ಮೀಟರ್ ಆಗುತ್ತೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಕೆರೆಯ ಅಟ್ಯಾಚ್, ಆ ಗಿಡ ಕಾಣಿಸ್ತಿದ್ದಾವಲ್ಲ ಅಲ್ಲಿ ನಿಮಗೆ ಕೆರೆ ಅಟ್ಯಾಚ್. ಜೊತೆಗೆ ನಿಮಗೆ ನಾನು ಮತ್ತೆ ಹೈಟೆನ್ಷನ್ ವೈರ್ ಕಾಣ್ತಾ ಇದೆ, ಅದು ಈ ಜಮೀನಲ್ಲಿ ಇಲ್ಲ. ಈ ಜಮೀನಿಗೂ ಹೈಟೆನ್ಷನ್ ವೈರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಒತ್ತಿ ಹೇಳ್ತೀನಿ. ಮತ್ತೆ ಜೊತೆಗೆ ತಾರ್ ರೋಡಿಂದ ನೇರವಾಗಿ ಈ ಜಮೀನಿಗೆ ದಾರಿ ಇದೆ. ಅದರಲ್ಲೂ ಪಾಣಿ ಇದೆ, ದಾರಿ ಇದೆ ಅಂತ. ಅದು ಬಿಟ್ಟರೆ ದಾರಿ ಸಮಸ್ಯೆ ಅಂತೂ ಇಲ್ಲ. ನೇರವಾಗಿ ತಾರ್ ರೋಡಿಂದನೇ ಇಲ್ಲಿಗೆ ದಾರಿ ಇದೆ. ಇನ್ನು ಮುಖ್ಯವಾಗಿ ಮೊದಲನೇ ವಿಚಾರ ಮಣ್ಣಿನ ವಿಚಾರ. ನೋಡಿ, ಪ್ಯೂರ್ ರೆಡ್ ಸಾಯಿಲು, ಮಣ್ಣು ತುಂಬ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗೇ ಬಂದಿತ್ತು. ನೀವು ಕೋಳಿ ಫಾರಮ್ಮು ಅಥವಾ ತೆಂಗು, ಅಡಿಕೆ ಯಾವುದಾದ್ರೂ ಇಲ್ಲಿ ಬೆಳಿಬೋದು. ಕೆರೆ ಅಟ್ಯಾಚ್ ಇದೆ. ವೇದಾವತಿನದು ಕೇವಲ 800 ಮೀಟರ್ ಆಗುತ್ತೆ ಇಲ್ಲಿಗೆ. ಜೊತೆಗೆ ಈ ಜಮೀನಲ್ಲಿ ನೀವು ಇದು ನೋಡಿ, ಜಮೀನು ಹೌದಾ ಇಲ್ವಾ ಅಂತ ಅನುಮಾನ ಬರ್ಬೋದು. ಆದರೆ ಈ ಜಮೀನಲ್ಲಿ 3 ಬೋರ್ ಇದೆ. 2 ಬೋರಲ್ಲೂ 3 ಇಂಚು ನೀರು ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಮೊದಲು ಡ್ರಿಪ್ಪಿನ ವ್ಯವಸ್ಥೆ ಮಾಡಿರೋದಲ್ಲಿ ಪೈಪ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟು ಮಾಡಿದ್ರು. ಮೇಂಟೆನೆನ್ಸ್ ಮಾಡದೆ ಇದನ್ನು ಈ ರೀತಿಗೆ ತಂದಿದ್ದಾರೆ. ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ಕೇಳೋದೇ ಬೇಡ. ಯಾಕೆಂದರೆ ವೇದಾವತಿ ನದಿ ಅಣೆಕಟ್ಟಿದೆ. ಇಲ್ಲಿಗೆ 800 ಮೀಟ್ರಿಂದ ವೇದಾವತಿ ನದಿಯ ಅಣೆಕಟ್ಟು ಇದೆ. ಅಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ನೀರಿನ ಸೋರ್ಸು ಈ ಜಮೀನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಬೋರಲ್ಲಿ ಒಂದೊಂದು ಬೋರಲ್ಲಿ 3 ಇಂಚು ನೀರು ಬರುತ್ತೆ. ನೀರಿಂದು ನಾನು ಯಾಕೆ ಇಷ್ಟೊಂದು ಹೇಳಿದಂದರೆ, ನೀರಿಂದು ಯಾವುದೇ ರೀತಿ ಇಲ್ಲ. ಇದಕ್ಕೆ ಪ್ಲಸ್ ಪಾಯಿಂಟೇ ನೀರು. ಜಮೀನು ಇದೇನೋ ಒಂದಿಷ್ಟು ನೀಟಾಗಿ 1-2 ದಿನ JCB ಇಟ್ಟು ಕೆಲಸ ಮಾಡಿಸಿದ್ರೆ ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ. ಮಣ್ಣು ಪ್ಯೂರ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ 100% ವಾಟರ್ ಸೋರ್ಸು. ಇನ್ನು ನಾನು ನಿಮಗೆ ದಾರಿನೂ ತೋರಿಸಿದ್ದೀನಿ ಆರಂಭದಲ್ಲಿ. ನೇರವಾಗಿ ಜಮೀನಿಗೆ ದಾರಿ ಇದೆ. ನೇರವಾಗಿ ಸಪ್ರೇಟಾಗಿ ದಾರಿ. ತಾರ್ ರೋಡಿಂದನೇ ಗೇಟ್ ಕಾಣಿಸುತ್ತೆ ನಿಮಗೆ. ಅಲ್ಲಿಂದ ನೇರವಾಗಿ ಈ ಜಮೀನಿಗೆ ದಾರಿ. ಏನು ಎಲ್ಲವೂ ಹೇಳಿದಾದ್ಮೇಲೆ ಈ ಜಮೀನಿನ ಬೆಲೆ ನೀವು ರೇಟ್ ಆಯಿತು ಅಂತ ಅನಿಸ್ಬೋದು, ಆದರೆ ಖಂಡಿತ ತಗೋಬೋದು. ಯಾಕೆಂದರೆ ಇಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ. ಪಕ್ಕದಲ್ಲೇ ಕೆರೆ ಇದೆ. ಕೋಳಿ ಫಾರಮ್ ಮಾಡ್ಕೊತೀರಾ, ತುಂಬ ಚೆನ್ನಾಗಿದೆ. ಬೇರೆ ಏನಾದರೂ ತೆಂಗು, ಅಡಿಕೆ, ಇನ್ನೊಂದು ಯಾವ್ದು ಬೇಕಾದ್ರೆ ಬೆಳಿಬೋದು. ಏನು ಬೆಲೆ, ಈ ಜಮೀನಿನ ಬೆಲೆ ಹೇಳೋದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ನೀವು ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಜಮೀನು ಕೂಡ ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, 1 ಎಕರೆಗೆ ಈ ಜಮೀನಿಗೆ 1 ಎಕರೆಗೆ 10.5ರಿಂದ 11 ಲಕ್ಷ ಫೈನಲ್. ಯಾವುದೇ ರೀತಿ 10.5 ಲಕ್ಷದಿಂದ 11 ಲಕ್ಷ ಫೈನಲ್. ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ
ಆರಿಸ್ಬೋದು. 1 ಎಕರೆ 10ವರೆಯಿಂದ 11 ಲಕ್ಷ. ಮತ್ತೆ ಹೇಳ್ತಾ ಇದ್ದೀನಿ. ಏನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತ ಅವರಿಗೆ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸದ್ಯ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಈ ಜಮೀನಿಗೆ ಸುತ್ತಲೂ ಕೂಡ ಫಿನ್ಸಿಂಗ್ ಇದೆ, ಇದೊಂದನ್ನು ಮರ್ತಿದ್ದೆ. ಆದ್ದರಿಂದ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಈ ಮಾತು ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.